ನಮಸ್ಕಾರ ಎಲ್ಲರಿಗೂ. ಎಲ್ಲಿಂದ ಕೇಳಿದ್ರೆ ಇವತ್ತು ರೋಡಲ್ಲೇ ಇದ್ದೀನಿ. ಎಲ್ಲಿ ಬಂದಿದ್ದೀನಿ ಅಂತ ಕೇಳ್ತೀರಾ? ದೊಡ್ಡ ಗುಬ್ಬಿ ಹತ್ರ ಇರುವ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ. ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ, ಅಲ್ಲಿ ಕೆಳಗಡೆ ಕಾಣ್ತಿದೆ ನೋಡಿ, ಅದೇ ಇರೋದು. ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿ ಇರೋದು. ಈ ಮರ ಗಿಡಗಳೆಲ್ಲ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇದರೊಳಗಡೆ ಇರೋದು ಹಳೇದೊಂದು. ಆದರೆ ಶನಿವಾರ ನೋಡ್ಬೇಕು, ಇಲ್ಲೆಲ್ಲ ಫುಲ್ಲು ರಶ್ ಆಗಿರ್ತದೆ. ಇಲ್ಲೆಲ್ಲ ಅಷ್ಟು ರಶ್ ಆಗಿರ್ತದೆ ಇಲ್ಲಿ ಫುಲ್ಲು. ನೋಡ್ಬೇಕು ಇಲ್ಲಿ ಎಷ್ಟು ಗಾಡಿಗಳಿರ್ತದೆ ಶನಿವಾರ. ನಾಳೆ ನೀವು ನೋಡ್ಬೇಕು, ಫುಲ್ ಗಾಡಿಗಳಿರ್ತದೆ. ಇದು ದೇವಸ್ಥಾನ ಚಿಕ್ಕದು, ಒಳಗಡೆ ದೇವಸ್ಥಾನ ಚಿಕ್ಕದಾದ್ರೇನು ಶಕ್ತಿ ನೋಡ್ಬೇಕು ಎಷ್ಟು ಅಂತ, ಅಷ್ಟು ಶಕ್ತಿ ಇದೆ. ಅದಕ್ಕೆ ಇವತ್ತು ನಾನೇನಕ್ಕೆ ಬಂದೆ ಅಂತ, ಯಾಕೋ ಇವತ್ತು ನಮ್ಮದು ಮೈಂಡ್ ಸರಿಯಿಲ್ಲ. ಬೆಳಗ್ಗೆಯಿಂದನೇ ಟೆನ್ಷನು. ಎಲ್ಲೋ ಒಂದು ಕಡೆ ನಾವು ಬೇರೆ ಸ್ವಲ್ಪ ಆ ದುಡ್ಡಿನ ವಿಷಯದಲ್ಲಿ ಹೋಗಿದ್ದೆ, ಅಲ್ಲಿ ಯಾವುದೂ ಸರಿಯಾಗಿಲ್ಲ. ನನಗೆ ಬೇಜಾರಾಗ್ಬಿಡುತ್ತೆ. ಏನೇ ಮಾಡಿದ್ರೆ ನಮ್ಮ ದುಡ್ಡು ನಮಗೆ ಸೆಟ್ ಆಗಲ್ಲ, ಅದು ಬರೋದು ಇಲ್ಲ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಎಷ್ಟು ಸಲ ಅಂತ ಒಬ್ಬರು ಮನುಷ್ಯ ಹತ್ರ ಅವ್ರು ಕೇಳೋದು ಹೇಳಿ, ನನಗೆ ಅದಕ್ಕೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ದೇವಸ್ಥಾನಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು. ಎಲ್ಲ ನಾಳೆ ನೀವು ಶನಿವಾರ ಫುಲ್ಲು ರಶ್ ಆಗಿರುತ್ತೆ. ಈಗ ಅಷ್ಟು ರಶ್ ಆಗಿರುತ್ತೆ. ಬನ್ನಿ ಆ ಕಡೆ ಹೋಗ್ತೀವಿ, ವಿಡಿಯೋ ತೋರಿಸ್ತೇನೆ. ಒಳ್ಳೆ ಗಾಳಿ ಹೊಡಿತಾ ಇದೆ, ಒಳ್ಳೆ ಒಂದು ಮಳೆ ಜೋರಾಗಿ ಬರ್ತದೆ ಇವಾಗ ನೋಡಿ. ಯಾಕಂದರೆ ಬಾಡಿಗೆ ಬೇರೆ ಎಲ್ಲೂ ಹೋಗಿಲ್ಲ ಇವತ್ತು. ಯಾರು ಜನ ಅಷ್ಟು ಬಂದಿಲ್ಲ ಇವತ್ತು, ಕಮ್ಮಿ ಜನಗಳೆಲ್ಲ. ಹೆಂಗೆ ಬರ್ತಾಯಿದೆ ನೋಡಿ ಗಾಳಿ ಎಲ್ಲ ನೋಡಿ, ಇವಾಗ ಹೆಂಗೆ ಹೊಡಿತಿದೆ ನೋಡಿ. ಈ ಕಡೆ ಎಲ್ಲ ಮೋಡ ನೋಡಿ, ಗಾಳಿ ನೋಡಿ ಹೆಂಗೆ ಹೊಡಿತಿದೆ ಅಂತ. ಮೋಡ ಆ ಕಡೆ ಎಲ್ಲ ಒಂದು ಥರ ಇದೆ ಇವತ್ತು. ಜೋರಾಗೂ ಮಳೆ ಹೊಡಿಯೋದು. ಗ್ಲಾಸಲ್ಲಿ ಇವಾಗಲೇ ನೀರು ಬೀಳ್ತಾ ಇದೆ. ಬಿಸಿಗೆ ಅಂತೂ ಜನಗಳು ಹೊರಗಡೆನೇ ಬರ್ತಾಯಿಲ್ಲ, ಅಷ್ಟೊಂದು ಬಿಸಿ, ನಿಂತ್ಕೊಳ್ಳೋಕೆ ಆಗಲ್ಲ. ಸೆಕೆ ಬೇರೆ ಆಯಿತು ಜಾಸ್ತಿ. ಏನಂದರೆ ಎಲ್ಲರೂ ಬಾಡಿಗೆ ಹೋಗೋಣಂದ್ರೆ ಯಾರು ಜನನೇ ಇಲ್ಲ ಇವತ್ತೆಲ್ಲ, ಕಮ್ಮಿನೇ ಬಾಡಿಗೆಗಳೆಲ್ಲ. ಸರಿ, ಇವಾಗ ಮಳೆ ಬರ್ತಾ ಇದೆ, ನೋಡೋಣ ಇವಾಗ ಅದ್ರದ್ದೊಂದು ವೀಡಿಯೋ ಮಾಡೋಣ. ಮಳೆ ಹೆಂಗೆ ಹೊಡಿತಂದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಇವಾಗ ನೋಡಿ ಕ್ಲೀನಾಗಿ ಮಳೆ ಇವಾಗ ಬೀಳ್ತಾ ಇದೆ ನೋಡಿ, ಅಂತ ಇದೆಯಾ ನಿಮಗೆ ನೋಡಿ. ರೋಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತು. ಇವಾಗ ಪೂರ ಹೊಡಿಬೇಕು, ಒಂದು 2 ಅವರ್ ಆದರೂ ಹೊಡಿಬೇಕು ನೋಡಿ. ಹೆಂಗೆ ಸಿಡಿಲ್ ಹೆಂಗೆ ಹೊಡಿತೀವಿ ನೋಡಿ. 2 ಅವರ್ ಮಳೆ ಹೊಡೆದ್ರೆ ಭೂಮಿ ಕೆಳಗಡೆ ನೀರು ಇಳಿತದೆ. ಆವಾಗ ಏನಾಯ್ತದೆ, ಸ್ವಲ್ಪ ಈ ಬಿಸಿ ಕಮ್ಮಿ ಆಗ್ಬಿಡ್ತದೆ. ಹಂಗೆ ಜೋರಾಗಿ ಹೊಡಿಬೇಕು ನೋಡಿ. ಇದೆಲ್ಲ ಏನು ಮಳೆ ಅಲ್ವಾ, ಅಷ್ಟು ಜೋರಾಗಿ ಹೊಡಿಬೇಕು. ಎಲ್ಲ ಸ್ವಲ್ಪ ಲೈಟಾಗಿ ಬೀಳ್ತಾರೆ. ಅದು ಸೀಟೆಲ್ಲ ಚೇಂಜ್ ಆಯ್ತಾ ಇದೆ. ಒಳ್ಳೆ ಮಳೆ ಹೊಡಿತಿದೆ ಇವಾಗ. ಈ ಜನ ಇದ್ದಾರೆ ನೋಡಿ ನೋಡಿ, ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಮಳೆ ಹೊಡಿತಾ ಇದ್ರೆ ಜನಗಳು ಯಾರು ಹೊರಡ ಬರಲ್ಲ. ಎಷ್ಟೇ ಖಾಲಿ ಗಾಡಿ ತಗೊಂಡು ಸುತ್ತಿ ಆ ಕಾರ ಒಂದು ಲೈಟಲ್ಲಿ ಹಾಕೊಂಡ್ಬರ್ತೇನೆ ನೋಡಿ. 2:15 ಯಾಕೆಂದರೆ 2:15 ಹಿಂಗೆ ನೋಡೋಕ್ಕೆ ಟೈಮ್ ಒಂದು ಇವಾಗ ಎಷ್ಟೊಂದು 5-6 ಗಂಟೆ ಆದಂಗೆ ಕಾಣ್ತದೆ. ಆಗಿದೆ ಅಷ್ಟೇ ಬರೀ. ಆಟೋದವ್ನು ಒಳ್ಳೆ ಸ್ಪೀಡ್ ಆಯ್ತದೆ ನೋಡಿ. ರೋಡಲ್ಲೆಲ್ಲ ನೀರು ನೋಡಿ. ಆ ಟ್ರ್ಯಾಕ್ಟರ್ ನೋಡಿ ಹೆಂಗೆ ಚೆಂಜಿ ಹೋಗ್ಕೊಂಡು ಹೋಯ್ತು ನೋಡಿ. ಮಳೆ ಲಾರಿ ಬಂದ್ಬಿಡ್ತು, ಅದೇ ಲಾರಿ ಅಡ್ಡ ಬಂದ್ಬಿಡ್ತು. ಅದಕ್ಕೆ ನೋಡಿದ ಮಳೆ ರೋಡಲ್ಲೆಲ್ಲ ನೋಡಿ ನೀರು ಹೆಂಗೆ ಇದೆ ಕಾಣ್ತಾ ಇದೆಯಾ ನಿಮಗೆಲ್ಲ? ನಾನು ಮಾತಾಡೋದು ಕೇಳ್ತಾ ಇದೆಯಾ ಫಸ್ಟು ನೋಡಿ. ಫುಲ್ ಮೋರಲ್ಲಿ ನೀರು ತುಂಬ ಹೋಗ್ಬಿಟ್ಟಿದೆ ನೋಡಿ. ಹೆಂಗೆ ಹೊಡಿತಿದೆ ನೋಡಿ ಮಳೆ. ನೋಡಿಲ್ಲ ನೋಡಿ, ಸಕ್ಕತ್ತ ಜೋರ ಮಳೆ ಹೊಡಿತಿದೆ. ವಿಡಿಯೋ ಮಾಡೋಕ್ಕೋಸ್ಕರ ನಾನು ಇವಾಗ ಬಂದಿರೋ. ಬಿಳಿ ಬೇರೆ ಸ್ಟಾರ್ಟ್ ಆಯಿತು ನೋಡಿ, ಹೆಂಗೆ ನೀರು ಬಂದಿದೆ ನೋಡಿ. ಕಾಂತಿ ಗೊತ್ತಿಲ್ಲ ನೋಡಿ, ಆ ಕಾರವ್ರು ಹೆಂಗೆ ಬರ್ತಿದೆ ಅಂತ. ಅಷ್ಟು ಜೋರಾಗಿ ಮಳೆ ಹೊಡಿತಿದೆ ನೋಡಿ. ಯಾರಾದರೂ ರೋಡಲ್ಲಿ ಇದ್ದಾರಾ ನೋಡಿ? ಯಾರು? ಅಷ್ಟು ಜೋರಾಗಿ ಮಳೆ ಹೊಡಿತಿದ್ದಾರೆ. 2:15 ಹಿಂಗೆ. ಇಷ್ಟು ದಿನ ಬಿಸಿಲಿತ್ತು, ಅದರಿಂದ ಜನಗಳು ಯಾರು ಹೊರಡ ಬಂದೇ ಇಲ್ಲ. ಹೊಡಿಬೇಕು ಮಳೆ, ಇನ್ನೂ ಹೆಂಗೆ ಜೋರು ಹೊಡಿಬೇಕಂದ್ರೆ ಇನ್ನೂ ಜೋರಾಗಿ ಹೊಡಿಬೇಕು ಅಂತ ಹೇಳ್ತಾರೆ. ನಾನು
ಎಲ್ಲಾರು ಗಾಡಿ ಸೈಡ್ಗೆ ಹಾಕೊಂಡು ನಿಂತ್ಕೊಂಡ್ಬಿಡ್ತೀನಿ, ಅಷ್ಟು ಜೋರಾಗಿ ಬರ್ತಾ ಇದೆ ಮಳೆ. ನೋಡಿ ನೀರು ನೋಡಿ, ಅಯ್ಯೋ ಹೆಂಗ್ ಹೊಡಿತಿದೆ ಅಂದ್ರೆ ಆ ಮರಗಳೆಲ್ಲ ಬೀಳೋ ಥರ ಇದೆ ನೋಡಿ ಗಾಳಿಗೆ. ನೋಡಿ ನೀರು ನೋಡಿ. ಆ ಹೋಟ್ಲ್ ಇವತ್ತು ಓಪನ್ ಆಗಿದ್ದಕ್ಕಂಥದ್ದು, ಆ ಕಡೆ ಏನೋ ಒಂದು ಹೋಟ್ಲ್ ಓಪನ್ ಆಗಿದೆ ಇವತ್ತು. ಹೋಟ್ಲು ಓಪನ್ ದಿನೇನೋ ಒಳ್ಳೆ ಮಳೆ. ಸಖತ್ ಹಿಂಗೆ ಹೊಡಿಬೇಕು ಮಳೆ ಅಲ್ವಾ. ಏನು ಬಿಸಿಲಲ್ಲಿ ಮನೆ ರಾತ್ರಿ ಕರೆಂಟ್ ಹೋಗ್ಬಿಡ್ತು. ನೆನ್ನೆ ರಾತ್ರಿ ಒಂದು ಚೂರು ನಿದ್ರೆನೇ ಮಾಡಿಲ್ಲ, ಯಾಕಂದ್ರೆ ಒಳಗಡೆ ಇರೋಕ್ಕಾಗಲ್ಲ, ಅಷ್ಟೊಂದು ಬಿಸಿ ಅಂದ್ರೆ ಅಷ್ಟು ಸೆಕೆ ಹೊಡಿತಿದೆ. ಅಯ್ಯೋ ಏನು ಕೇಳ್ತೀರಾ ನೀವು, ಒಂದು ಚೂರು ಆದರೆ ಇದೇ ಮಳೆ ಇನ್ನೊಂದು 2 ದಿನ ಹಿಂಗೆ ಹೊಡೆದ್ರೆ ಆರಾಮಾಗಿ ಒಂದು ನಿದ್ರೆ ಮಾಡ್ಬೋದು. ಆ ಮರದ ಕೊಂಬೆಗಳು ಬೀಳ್ತದೆ ಇವಾಗ ಆಟದ ಮೇಲೆ. ಗಾಡಿ ಆ ಕಡೆ ಎಲ್ಲರೂ ಹಾಕೋದು ಒಳ್ಳೆ ನೋಡಿ. ಕೆಲವೊಂದು ಏರಿಯಾಗಳೆಲ್ಲ ಬಂದ್ಬಿಟ್ಟು ಫುಲ್ ಮೋರಿ ತುಂಬಿಟ್ಟಿರ್ತದೆ, ರೋಡೇ ಬ್ಲಾಕ್ ಆಗಿರ್ತದೆ, ಓಕೆ ಆಗಲ್ಲ, ಅಷ್ಟು ಬ್ಲಾಕ್ ಆಗಿರ್ತದೆ. ಆಟೋ ಹೋಗ್ಬಿಟ್ರೆ ಆಫ್ ಆಗ್ಬಿಡ್ತದೆ. ನನ್ನ 800 ಕಾಸಲ್ಲಿ ಗಾಡಿ ಆಫ್ ಆಯಿತು. ಎಷ್ಟು ಸಾಯಂಕಾಲ 6 ಗಂಟೆಗೆ, 6:30 ಆಯಿತು. ಅಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದ್ದೆ ನಾನು, ಅಷ್ಟೊಂದು ಹಳ್ಳ ಇಲ್ಲ ಅಂತ ನಾನು ಹೋದೆ, ಅಲ್ಲಿ ಆಫ್ ಆಗ್ಬಿಡ್ತು ಗಾಡಿ. ಹೊಡಿತಿದ್ದೆ ನೋಡಿ. ಮಳೆ ಹೊಡೆದ್ರೆ ಸಾಕು ಆರಾಮಾಗಿ ಸೆಕೆ ಅಂತೂ ಕಮ್ಮಿ ಆಗ್ಬೋದು ಅಷ್ಟೇ. ನಾವು ವಾಯ್ಸ್ ಕೇಳ್ತಾ ಇದೆ ಗೊತ್ತಿಲ್ಲ ನಿಮಗೆ, ಹೋಗ್ಬಿಡ್ತದೆ ನೋಡಿ. ಕನ್ನಡಿ ಮೇಲೆ ನೀರು ಬಿಡ್ತಾ ಇದೆ ನೋಡಿ. ಇವತ್ತಿಷ್ಟೇ ಚಿಕ್ಕ ಒಂದು ವಿಡಿಯೋ, ಸ್ವಲ್ಪ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗೂ. ಯಾಕಂದರೆ ನಾಳೆ ಯಾವ್ದಾದ್ರು ನಂದೊಂದು ಆಟ ಬರೋಕ್ಕೆ ಇನ್ನೊಂದು 10ನೇ ತಾರೀಕು ಕೂಡ ನಂದು ಆಟ ಬಂದ್ಬಿಡ್ತದೆ. ಆವಾಗ ಮತ್ತೆ ನಾನು ವಿಡಿಯೋದ ಬಂದ್ಬಿಟ್ಟು ಗ್ಲಾಸಲ್ಲಿ ಇಟ್ಬಿಟ್ಟು ಎಲ್ಲ ಸಿಟಿಗಳು ಆ ಕಡೆ ಎಲ್ಲ ಹೋದ್ರೆ ತೋರಿಸ್ತೀನಿ. ಇವಾಗ ಚಿಕ್ಕದೇ ಬರೋದು ಇದು. ಆಟೋ ನಂದು ಅಲ್ಲ, ನನ್ನ ಫ್ರೆಂಡಿದು ಇದು ಗಾಡಿ. ನೋಡಿ ಈ ಗ್ಲಾಸಲ್ಲೆಲ್ಲ ಕ್ಯಾಮ್ರಾ ಮಾಡೋಕ್ಕಾಗಲ್ಲ ಆಟೋ ಓಡಿಸೋತ್ತಿಗೆ, ತುಂಬ ಕಷ್ಟ ಈ ಗಾಡಿ. ಒಂದು 10 ದಿನದಲ್ಲೇ 10ನೇ ತಾರೀಕು ಒಳಗಡೆ ಗಾಡಿ ತೆಗೆದುಬಿಡ್ತೀನಿ. ಇದು ನೋಡಿ ಹೆಂಗಿದೆ ನೋಡಿ. ಬಿಸ್ನೆಸ್